ಹಾಗಾದ್ರೆ ನಮ್ಮ IPC ಗಿನೇನು ಕೆಲಸ ಇಲ್ವಾ, ಬಿಸಾಕ್ಬೋದಾ, ಎಸಿಬೋದಾ, ಪಕ್ಕಕ್ಕಿಡ್ಬೋದಾ, ಈ ರೀತಿ ಕೇಳ್ತಿರೋಂಥವ್ರು ನಿಮಗೆ ಅರ್ಥ ಆಗ್ಬೇಕಾಗಿರೋದು ಒಂದು ವಿಷಯ ಅಂತಂದ್ರೆ, ನಮ್ಮ 100 ವರ್ಷಕ್ಕಿಂತ ಹೆಚ್ಚಾಗಿದ್ದಂತ ಇಂಡಿಯನ್ ಪೀನಲ್ ಕೋಡ್ ನ ರಿಪ್ಲೇಸ್ ಮಾಡುವಂತ ಹೊಸ ಕ್ರಿಮಿನಲ್ ಲಾ ಭಾರತೀಯ ನ್ಯಾಯ ಸಂಹಿತ BNS ಇನ್ನು ಮುಂದೆ ಲಾಗು ಆಗುತ್ತೆ. ಭಾರತೀಯ ನ್ಯಾಯ ಸಂಹಿತ ಬಿಲ್ ಇಂದ ಆಕ್ಟ್ ಆಗಿದೆ, ಪಾಸ್ ಆಗಿದೆ. ಅದು ಲೋಕಸಭಾ, ರಾಜ್ಯಸಭಾ ಹಾಗೂ ಪ್ರೆಸಿಡೆಂಟ್ ನ ಅಸೆಂಟ್ ಪಡ್ಕೊಂಡು. ಡೇಟ್ ಆಫ್ ಪಾಸಿಂಗ್ ಬೇರೆ, ಡೇಟ್ ಆಫ್ ಎನ್ಫೋರ್ಸ್ಮೆಂಟ್ ಬೇರೆ. ಇನ್ನು ಡೇಟ್ ಆಫ್ ಎನ್ಫೋರ್ಸ್ಮೆಂಟ್ ನ ಗವರ್ಮೆಂಟ್ ಡಿಕ್ಲೇರ್ ಮಾಡಿಲ್ಲ. ಡೇಟ್ ಆಫ್ ಎನ್ಫೋರ್ಸ್ಮೆಂಟ್ ಕೊಟ್ಟ ನಂತರ ಅವತ್ತಿಂದ ಭಾರತೀಯ ನ್ಯಾಯ ಸಂಹಿತ ಲಾಗು ಆಗುತ್ತೆ. ಯಾವುದೇ ಒಂದು ಪೀನಲ್ ಕೋಡ್ ಕ್ರಿಮಿನಲ್ ಲಾಗೆ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅಂತ ಇರೋದಿಲ್ಲ, ಅಂತಂದ್ರೆ ಹಿಂದಕ್ಕೆ ಅದು ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ ಈಗ ಯಾವುದೇ ಕ್ರೈಮ್ ನಡೆದ್ರೆ IPC ಪ್ರಕಾರನೇ ಅವರನ್ನ ಪ್ರಾಸಿಕ್ಯೂಟ್ ಮಾಡ್ತೀವಿ, ಚಾರ್ಜಸ್ ಫ್ರೇಮ್ ಆಗುತ್ತೆ. ಆಲ್ರೆಡಿ ಫೈಲ್ ಆಗಿರುವಂತಹ ಕೇಸಸ್, ಪೆಂಡಿಂಗ್ ಅಲ್ಲಿರುವಂತಹ ಟ್ರಯಲ್ಸ್, ಇವೆಲ್ಲದಕ್ಕೂ ಸಹ IPC ನೇ ಈಗ ಕೆಲಸ ಮಾಡುವಂತದ್ದು. ನಮ್ಮ ದೇಶದಲ್ಲಿ ತುಂಬಾ ಪೆಂಡಿಂಗ್ ಕೇಸಸ್ ಇದೆ ಅಂಡ್ ಅವೆಲ್ಲ IPC ಇರುವಂತಹ ಪ್ರೊವಿಷನ್ಸ್, ಅದರ ಪನಿಷ್ಮೆಂಟ್ಸ್ ಅಂತೆ ನಡೆಯುತ್ತೆ. ಆದ್ರೆ ಎನ್ಫೋರ್ಸ್ಮೆಂಟ್ ಡೇಟ್ ಡಿಕ್ಲೇರ್ ಆದ ನಂತರ ಆವತ್ ದಿನದಿಂದ ಮುಂದಕ್ಕೆ ಯಾವುದೇ ಕ್ರೈಮ್ ನಡೆದ್ರೆ BNS ಅಂತಂದ್ರೆ ಭಾರತೀಯ ನ್ಯಾಯ ಸಂಹಿತ